ಹಾಲೆಲೂಯಾ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ದೇವರ ಮಹಾಕೃಪೆಯಿಂದ ಈ ಹೊಸ ತಿಂಗಳಿನಲ್ಲಿ 2ನೇ ದಿನಕ್ಕೆ ಬಂದಿದ್ದೇವೆ. ಗತ ತಿಂಗಳಿನ 31 ದಿನ ಕಾಪಾಡಲ್ಪಟ್ಟು ಈಗೋ ಫೆಬ್ರವರಿ 2ನೇ ತಾರೀಕಿಗೆ ಬಂದೆವು. ಎಷ್ಟು ತ್ವರಿತವಾಗಿ ಸಮಯ ಗತಿಸಿ ಹೋಗ್ತಾ ಇದೆ ನೋಡಿದೀರಾ? ಸಮಯದ ಕಾಲಗಳನ್ನು ನಿರ್ಮಿಸಿದಾತನು ಆತನೇ, ಸಮಸ್ತವನ್ನು ಸೃಷ್ಟಿಸಿದಾತನು ಆತನೇ. ಎಲೋಹೀಮ್. ಈ ದಿನ ಎಲೋಹೀಮ್ ಎಂಬ ನಾಮವನ್ನು, ನಮ್ಮ ದೇವರ ನಾಮವನ್ನು ಧ್ಯಾನಿಸೋಣ. ತಲೆಬಾಗಿಸಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ನಾಮಗಳು ಎಷ್ಟೋ ಶ್ರೇಷ್ಠವಾಗಿವೆ. ಅವುಗಳ ಭಾವವು, ಅವುಗಳ ಅರ್ಥಗಳು ನಮಗೆ ಎಷ್ಟೋ ಮೇಲುಂಟು ಮಾಡ್ತಾ ಇವೆ. ನಿಮ್ಮ ಶ್ರೇಷ್ಠತೆಯನ್ನು ಗುರುತಿಸಿ ನಿಮ್ಮನ್ನು ಆರಾಧಿಸುವ ಹಾಗೆ, ನಿಮ್ಮಲ್ಲಿ ನಂಬಿಕೆ ಇಡುವ ಹಾಗೆ, ನಿಮ್ಮ ಸಾಕ್ಷಿಯಾಗಿ ಬದುಕಬೇಕೆಂಬ ಆಸೆಯನ್ನು ಉಂಟುಮಾಡುವ ಹಾಗೆ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಇದ್ದೀರಿ ಎಂಬುದಾಗಿ ನಾವು ಗುರುತಿಸುತ್ತೇವೆ. ಇಂಥ ದೊಡ್ಡ ದೇವರು ನೀವು ನಮಗಿರುವಾಗ ದಿಗಿಲು ಚಿಂತೆಗಳಿಗೆ ಒಳಗಾಗದೆ ನಮ್ಮನ್ನು ನೋಡುವ ದೇವರು, ನಮ್ಮ ಅವಶ್ಯಕತೆಯನ್ನು ನೋಡುವ ದೇವರು, ನಮ್ಮನ್ನು ಸ್ವಸ್ಥಪಡಿಸುವ ದೇವರು, ನಮಗೆ ಸಮಾಧಾನ ಕೊಡುವ ದೇವರು, ನಮ್ಮ ಜೊತೆ ಇರುವ ದೇವರು ನೀವೇ ಆಗಿದ್ದೀರಿ ಎಂದು ನಂಬುವಂತೆ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್. ಆಮೇನ್ ಅಂತ ಹೇಳಿದ್ದೀರಾ? ಕಳೆದ ಕೆಲವು ದಿನಗಳಿಂದ ದೇವರ ನಾಮಗಳನ್ನು, ಇಬ್ರಿಯ ನಾಮಗಳನ್ನು, ಹೆಸರುಗಳನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಈ ಹೆಸರುಗಳನ್ನು ನಾವು ನೆನಪು ಮಾಡಿಕೊಳ್ಳುವಾಗ ನಮ್ಮ ದೇವರು ಒಂದು ಚಿಕ್ಕ ರೂಪವುಳ್ಳಾತನಲ್ಲ, ಅತ್ಯುನ್ನತನಾದ ದೇವರಾಗಿದ್ದಾರಲ್ಲವೇ? ಆತನಿಗೆ ಎಷ್ಟು ನಾಮಗಳಿವೆಯೋ ಆ ನಾಮಗಳೆಲ್ಲ ಆತನ ಗುಣಗಾಣಗಳನ್ನು, ಆತನ ಕ್ಯಾರೆಕ್ಟರನ್ನು, ಆತನು ಯಾರು ಎಂಬ ಸಂಗತಿ, ಆತನು ಏನ್ ಮಾಡುತ್ತಾನೆಂಬ ಸಂಗತಿ, ಆತನು ಹೇಗೆ ಇರುತ್ತಾನೆಂಬ ಭಾವನೆ ನಮಗೆ ತಿಳಿಯಪಡಿಸುತ್ತಾ ಇವೆ. ಆತನು ನಮ್ಮ ಪ್ರತಿಯೊಂದು ಅವಶ್ಯಕತೆ ತೀರಿಸುವಾತನಾಗಿದ್ದಾರೆ. ಜೆಹೋವ ಜೈರಾ, ಆತನೇ ನಮಗೆ ಎಲ್ಲವನ್ನು ಒದಗಿಸಿಕೊಡುವಾತನಾಗಿದ್ದಾನೆ ಹಾಗೂ ಸ್ವಸ್ಥಪಡಿಸುವ ಯೆಹೋವ ರಾಫಾ ಆಗಿದ್ದಾನೆ. ಆತನೇ ನಮ್ಮ ಜಯಧ್ವಜವಾಗಿದ್ದಾನೆ. ಯೆಹೋವ ನಿಸ್ಸಿ ಹಾಗೂ ಸಮಾಧಾನ ಕೊಡುವಂತಹ ಸಮಾಧಾನದ ಪ್ರಭುವಾಗಿ ಯೆಹೋವ ಶಾಲೋಮ್ ಆಗಿದ್ದಾರೆ. ಆತನು ನಮ್ಮ ಮಧ್ಯದಲ್ಲಿದ್ದಾನೆ, ಯೆಹೋವ ಶಮ್ಮ ಆಗಿ. ಇಂತಹ ಅನೇಕ ಆತನ ನಾಮಗಳನ್ನು ನಾವು ಧ್ಯಾನಿಸುತ್ತಿದ್ದೇವೆ. ನಿನ್ನೆಯ ದಿನದಲ್ಲಿಯೂ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಹಾಗಾದರೆ ನಿನ್ನೆ ಕೇಳಿದ ವಾಕ್ಯದ ಮೇರೆಗೆ ಎಷ್ಟು ಜನ ಯೆಹೋವನು ಕುರುಬನೆಂದು ನಂಬುತ್ತಾ ಇದ್ದೀರಿ? ನಂಬಿ ದೇವರನ್ನು ಅನುಸರಿಸುವಂಥವರಾಗಿದ್ದೀರಿ? ಇತ್ತೀಚಿನ ದಿನಗಳಲ್ಲಿ ಎಲೋಹೀಮ್ ಎಂಬ ಪದ ಅನೇಕರು ಹಾಡುಗಳಲ್ಲಿ ಬಳಸುವಂಥದ್ದನ್ನು ನಾವು ಕಾಣ್ತೇವಲ್ಲವೇ? ಆದರೆ ಎಷ್ಟು ಜನ ಅದರ ಭಾವವನ್ನು ಗುರುತಿಸುತ್ತಾ ಇದ್ದೀರಿ? ಎಲೋಹೀಮ್ ಎಂಬ ಪದ ದೇವರನ್ನೇ ಗುರುತಿಸುವಂಥದ್ದಾಗಿದೆ. ತಂದೆ, ಮಗ, ಪರಿಶುದ್ಧಾತ್ಮ ದೇವರ ಒಂದು ಬಹುವಚನದ ಪದ ಆಗಿದೆ. ದೇವರು ಅಂದರೆ ಚಿಕ್ಕ ದೇವರು ಅಲ್ಲ, ಆತನು ಅತ್ಯುನ್ನತನಾಗಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಅಲ್ಲಿ ದೇವರು ಎಂಬ ಪದಕ್ಕೆ ಇಬ್ರಿಯ ಭಾಷೆಯಲ್ಲಿ ಎಲೋಹೀಮ್ ಅಂತ ಇದೆ. ಅಂದರೆ ಭೂಮಿಯನ್ನು, ಆಕಾಶವನ್ನು ಉಂಟು ಮಾಡಿದಾತನು. ಈ 1ನೇ ಅಧ್ಯಾಯ ಓದುವುದಾದರೆ ಲೋಕದಲ್ಲಿರುವ ಯಾವುದಾಗಿದ್ರೂ ಸಹ ಅದು ಆತನೇ ಸೃಷ್ಟಿ ಮಾಡಿದ್ದಾಗಿದೆ. ಪ್ರತಿಯೊಂದು ಗಾಳಿಯನ್ನು, ನೀರನ್ನು ಆತನು ಉಂಟು ಮಾಡಿದಾನೆ. ಕತ್ತಲೆಯನ್ನು, ಬೆಳಕನ್ನು ಆತನು ಬೇರ್ಪಡಿಸುತ್ತಾನೆ. ಎಲ್ಲದನ್ನು ಒಳ್ಳೆಯದು ಒಳ್ಳೆಯದು ಎಂದು ಹೇಳುತ್ತಾ 6ನೆಯ ದಿನದಂದು ಮಾನವನನ್ನುಂಟು ಮಾಡಿದನು, ತನ್ನ ರೂಪದಲ್ಲಿ, ತನ್ನ ಆಕಾರದಲ್ಲಿ. 26ನೇ ವಚನ ಹೇಳುತ್ತದೆ, ದೇವರು ಅಂದರೆ ಎಲೋಹೀಮ್ ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ದೇವರು ಅವರನ್ನು ಆಶೀರ್ವದಿಸಿದನು. ಹಾಲೆಲೂಯಾ. ನಮಗೋಸ್ಕರ ದೇವರು ಎಲ್ಲವನ್ನೂ ಉಂಟು ಮಾಡಿ ಅನಂತರ ಮನುಷ್ಯನನ್ನು ಉಂಟು ಮಾಡಿದ್ರು. ದೇವರು ಸಕಲ ಸೃಷ್ಟಿಯನ್ನು ನಮಗೋಸ್ಕರವೇ ಉಂಟು ಮಾಡಿದ್ರು.
ನಮ್ಮನ್ನು ತನ್ನ ಮಕ್ಕಳನ್ನಾಗುಂಟು ಮಾಡಿಕೊಂಡಿದ್ದಾರೆ, ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲುಂಟು ಮಾಡಿದ್ದಾರೆ. ಅಷ್ಟಕ್ಕೂ ನೀವು ಎಷ್ಟು ದೊಡ್ಡ ಧನ್ಯರೆಂದು ನಿಮಗೆ ಗೊತ್ತಾ? ಕೆಲವೊಂದು ಸಾರಿ ನಾವು ಲೋಕದವುಗಳನ್ನು ನೋಡಿ, ಒಂದು ಪ್ರಾಣಿಗಳನ್ನು ನೋಡಿ ಭಯಪಡ್ತಿದ್ದೇವೆ. ಆದರೆ ಆದಿಯಿಂದಲೂ, ಅಂದರೆ ಆದಾಮನು ಆ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಅವನು ಯಾವ ಹೆಸರಿಡುತ್ತಾನೋ ಅದೇ ಹೆಸರು ಅದಕ್ಕೆ ಬಂತು. ಅಂದರೆ ಅಲ್ಲಿ ಸಿಂಹ, ಹುಲಿ, ಆ ಕ್ರೂರ ಮೃಗಗಳು ಕೂಡ ಸಾಧು ಪ್ರಾಣಿಗಳಾಗಿಯೇ ಇದ್ವು. ಪಾಪ ಲೋಕದೊಳಗೆ ಬಂದಾಗ ಮನುಷ್ಯ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗ ನಮ್ಮ ವಿರುದ್ಧವೂ ಕೂಡ ಪ್ರಾಣಿಗಳು ತಿರುಗಿ ಬೀಳುತ್ತಾ, ಮಾತ್ರವಲ್ಲದೆ ಪ್ರಾಣಿಗಳು ಕೂಡ ಒಂದರ ವಿರುದ್ಧ ಒಂದು ಪರಸ್ಪರ ತಿರುಗಿ ಬೀಳುವುದನ್ನು ಕಾಣುತ್ತೇವೆ. ದೇವರು ಚೆನ್ನಾಗಿ ಸೃಷ್ಟಿ ಮಾಡಿದ್ರಾದರೆ ಮನುಷ್ಯನೇ ಅದನ್ನು ಹಾಳು ಮಾಡಿದ್ದಾನೆ. ಸೃಷ್ಟಿಕರ್ತನು ಆತನು, ನಮ್ಮ ಸೃಷ್ಟಿಕರ್ತನು ಆತನು. ಆಕಾಶ ನಕ್ಷತ್ರಗಳನ್ನು ಹೆಸರಿಟ್ಟು ಕರೆಯುವ ಆತನಾಗಿದ್ದಾನೆ. ಲೆಕ್ಕಿಸಲಾರದಷ್ಟು ಆಕಾಶದ ನಕ್ಷತ್ರಗಳಿವೆ. ದೇವರಿಗೆ ಕಲಿಸಿಕೊಡುವವನು ಯಾರು? ಆತನ ಆತ್ಮಕ್ಕೆ ಹೇಳಿಕೊಡುವವನು ಯಾರು? ನಮ್ಮ ದೃಷ್ಟಿಯಲ್ಲಿ ದೇವರು ಅಂದ್ರೆ ನಾವು ಕೈಯಿಂದ ಉಂಟು ಮಾಡಿದ ಗೊಂಬೆ ಅಂದುಕೊಳ್ತೀರಾ, ಅಥವಾ ಮರದ ಶಿಲುಬೆ ಅಂದುಕೊಳ್ತೀರಾ? ನಿಮ್ಮ ಸೃಷ್ಟಿಕರ್ತನು, ನಿಮ್ಮ ದೇವರು ಎಲೋಹೀಮ್ ಆಗಿದ್ದಾರೆ. ಎಷ್ಟೋ ದೊಡ್ಡ ದೇವರಾಗಿದ್ದಾರೆ. ಎಷ್ಟೋ ಶಕ್ತಿಯುಳ್ಳ ಆತನು, ಅತ್ಯುನ್ನತನಾಗಿದ್ದಾನೆ, ನಿರಂತರವೂ ಇರುವ ಆತನಾಗಿದ್ದಾನೆ, ನೀತಿಯುಳ್ಳ ಆತನಾಗಿದ್ದಾನೆ, ಪ್ರೀತಿಯುಳ್ಳ ಆತನಾಗಿದ್ದಾನೆ. ಹೀಗೆ ಹೇಳ್ತಾ ಹೋಗೋದಾದ್ರೆ ನಮ್ಮ ದೇವರು ದೊಡ್ಡ ದೇವರಾಗಿದ್ದಾರೆ. ನಮ್ಮ ದೇವರು ಅಂದ್ರೆ ಬರೀ ನಮಗಷ್ಟೇ ಅಲ್ಲ ಪ್ರಿಯರೇ, ಸರ್ವ ಲೋಕಕ್ಕೆ ಆತನು ಸೃಷ್ಟಿಕರ್ತನಾಗಿದ್ದಾನೆ. ಸರ್ವ ಜನರನ್ನು ಸೃಷ್ಟಿಸಿದ ಆತನು ಆತನೇ. ಆತನು ಇಲ್ಲದೆ ಭೂಮಿಯ ಮೇಲೆ ಯಾವುದೊಂದು ಉಂಟಾಗಲಿಲ್ಲ. ದೇವರ ಕುರಿತಾದ ಸಂಕೋಚಿತವಾದ ಭಾವನೆಯನ್ನು ಬಿಟ್ಬಿಟ್ಟು ಒಂದು ವಿಶಾಲವಾದ ಹೃದಯದಿಂದ ಗಮನಿಸುವುದಾದರೆ, ನಮ್ಮಂತೆಯೇ ದೇವರಿದ್ದಾರೆ ಅಂದುಕೊಳ್ಳುವುದಾದರೆ ಅದು ಅಜ್ಞಾನ ಪ್ರಿಯರೇ, ಅಜ್ಞಾನ. ನಮ್ಮನ್ನು ಸೃಷ್ಟಿಸಿದಾತನೇ ದೇವರು, ನಾವು ಸೃಷ್ಟಿ ಮಾಡಿಕೊಂಡವುಗಳು ದೇವರಲ್ಲ. ನಮ್ಮನ್ನು ಹೊರುವಾತನಾಗಿದ್ದಾನೆ, ನಾವು ಹೊರುವಾತನು ದೇವರಲ್ಲ. ನಮ್ಮ ಜೀವಿತದಲ್ಲಿ ದೇವರು ಅಂದ ಕೂಡಲೇ ನಮಗೊಂದು ಚಿಕ್ಕ ರೂಪವನ್ನು ಇಲ್ಲವೇ ಒಂದು ಪಿಕ್ಚರನ್ನು ನಾವು ಊಹಿಸಿಕೊಳ್ತೇವೆ. ಆದರೆ ಎಲೋಹೀಮ್ ಸರ್ವವನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಾಗಿದ್ದಾನೆ. ಆತನು ದೊಡ್ಡ ದೇವರು, ಅತ್ಯುನ್ನತನಾದ ದೇವರು, ಅತ್ಯಧಿಕವಾದ ಶಕ್ತಿಯುಳ್ಳ ದೇವರು, ಸಮಸ್ತಕ್ಕೂ ಪ್ರಾರಂಭವಾಗಿರುವ ಆತನು, ಆದಿಯು ನಾನೇ ಅಂತ್ಯವು ನಾನೇ ಎಂಬಾತನಾಗಿದ್ದಾನೆ. ಆದಿಯಲ್ಲಿ ದೇವರು ಆಕಾಶವನ್ನೂ ಭೂಮಿಯನ್ನು ಉಂಟು ಮಾಡಿದನು. ದೇವರು ಆಗ ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಹೀಗೆ ಓದುತ್ತಾ ನೀವು ಹೋಗೋದಾದರೆ ಅಲ್ಲಿ 6 ದಿನಗಳಲ್ಲಿ ಸೃಷ್ಟಿಯ ಕಾರ್ಯವನ್ನು ಮುಗಿಸುತ್ತಾರೆ. ಇದಕ್ಕೆ ಕೆಲವರು ಒಂಥರ ಗೇಲಿಯಾಗಿ ಮಾತಾಡ್ತಾರೆ, 6 ದಿನಗಳಲ್ಲಿ ಸೃಷ್ಟಿ ಹೇಗೆ ಉಂಟು ಮಾಡಿದ್ರು ಎಂದು. ನೀವು ನಾನು ಏನಾದರೂ ಉಂಟು ಮಾಡಬೇಕಾದ್ರೆ 6 ದಿನ ಅಲ್ಲ, 6 ವರ್ಷ ಆದರೂ ಸಾಕಾಗಲ್ಲ. ಒಂದು ಮನೆ ಕಟ್ಟಬೇಕಾದ್ರೂ, ಸಣ್ಣ ಕೆಲಸ ಮಾಡಬೇಕಾದ್ರೂ, ಇಲ್ಲವೇ ಒಂದು ಪರೀಕ್ಷೆ ಬರೆದು ಪಾಸ್ ಆಗಬೇಕಾದ್ರೂ. ಇದರಿಂದಲೇ ನಿಮ್ಗೆ ಅರ್ಥ ಆಗಬೇಕು, ಇಷ್ಟು ದೊಡ್ಡ ಸೃಷ್ಟಿಯನ್ನೆಲ್ಲ ದೇವರು 6 ದಿನಗಳಲ್ಲಿಯೇ ಸೃಷ್ಟಿಸಿ ತೋರಿಸಿರುವುದರಿಂದ ಎಷ್ಟು ಅತ್ಯುನ್ನತನು, ಎಷ್ಟು ಸರ್ವಶಕ್ತನಾಗಿದ್ದಾನೆ ಎಂದು ಇದರಿಂದಲೇ ಗೊತ್ತಾಗುತ್ತೆ. ಇದು ಮನುಷ್ಯರಿಗೆ ಅಸಾಧ್ಯವಾಗಿರ್ಬೋದಾದರೆ ದೇವರಿಗೆ ಸಮಸ್ತವೂ ಸಾಧ್ಯ. ಇಷ್ಟೊಂದು ದೊಡ್ಡ ಸೃಷ್ಟಿ. ಬಹಳಷ್ಟು ಜನ ಆದಿಕಾಂಡದ ಮೇಲೆ ಬಹಳ ಅಡ್ಡತಿಡ್ಡ ಪ್ರಶ್ನೆಗಳನ್ನು ಹಾಕ್ತಾರೆ. ಆದರೆ ಒಬ್ಬ ಕಿವುಡನ ಮುಂದೆ ಶಂಖ ಊದುವುದಾದರೆ ಅವನಿಗೆ ಕೇಳಿಸೋದಿಲ್ವಲ್ಲ? ಸಂಗೀತ ಹೇಗೆ ಕೇಳಿಸುತ್ತೆ? ಯಾಕೆಂದರೆ ಅವನು ಕಿವುಡನಾಗಿದ್ದಾನಲ್ಲವೇ? ಹಾಗೆಯೇ ಒಬ್ಬ ಕುರುಡನಿಗೆ, ಹುಟ್ಟು ಕುರುಡನಿಗೆ ನೀವು ಪಂಚವರ್ಣಗಳ ಕುರಿತಾಗಿ, ಪಂಚ ಬಣ್ಣಗಳ ಕುರಿತಾಗಿ ನೀವು ವಿವರಿಸುವುದಾದರೆ, ನೀವು ಹೇಳ್ತಾ ಹೋಗೋದಾದರೆ ಅವನಿಗೆ ಹೇಗೆ ಅದು ಕಾಣಿಸುತ್ತದೆ? ಅದಕ್ಕೆ ಇಹಲೋಕದ ದೇವರು ಅಪನಂಬಿಕೆಯುಳ್ಳವರ ಕಣ್ಣುಗಳನ್ನು ಕುರುಡಾಗಿ ಮಾಡಿರುವುದರಿಂದ ಕ್ರಿಸ್ತನಲ್ಲಿರುವಂತಹ ಸೌಂದರ್ಯವನ್ನು, ಆತನ ಶಕ್ತಿಯನ್ನು, ಆತನ ನಾಮದಲ್ಲಿರುವಂತಹ ಶ್ರೇಷ್ಠತೆಯನ್ನು ಗುರುತಿಸ್ಲಿಕ್ಕಾಗುತ್ತಾ ಇಲ್ಲ. ಒಂದು ಸಾರಿ ನೀವು ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುವುದಾದರೆ ನಿಮ್ಮ ದೇವರ ನಿಜ ಸ್ವರೂಪವನ್ನು, ಅತ್ಯುನ್ನತನಾದ ಆತನ ಇರುವಿಕೆಯನ್ನು, ಆತನ ಸನ್ನಿಧಿಯನ್ನು ನಾವು ಅನುಭವಿಸಬಲ್ಲೆವು. ಕ್ರೈಸ್ತಿಯ ಭಕ್ತಿ ಅಂದರೆ ಏನೋ ಕೈ ಮುಗಿದು ಹೋಗುವಂಥದ್ದಲ್ಲ, ದೇವರೊಂದಿಗೆ ಸಹವಾಸ ಮಾಡುವಂಥದ್ದಾಗಿದೆ. ಆತನು ಎಲ್ಲೆಡೆ ಇದ್ದಾನೆ. ಆತನು ಅಷ್ಟು ದೊಡ್ಡ ದೇವರಾಗಿರುವುದರಿಂದಲೇ ಭೂಲೋಕವೆಲ್ಲ ಆತನ ಪಾದಪೀಠವಾಗಿದೆ ಅಂತೆ.
ಆತನು ತನ್ನ ಕೈಯಿಂದ ಹಿಡಿದುಕೊಳ್ಳುವಷ್ಟರ ಮಟ್ಟಿಗೆ ಭೂಲೋಕವೆಲ್ಲ ಚಿಕ್ಕದಾಗಿದೆ. ಆತನ ಸ್ವರೂಪ ಅತ್ಯುನ್ನತವಾಗಿರೋದ್ರಿಂದಲೇ ಯಾರು ಎಲ್ಲಿದ್ರೂ ಕೂಡ, ಯಾವ ಮೂಲೆಯಲ್ಲಿದ್ರೂ ಕೂಡ, ಎಲ್ಲಿದ್ರೂ ಕೂಡ, ಭೂಮಿಯಲ್ಲಿ ನೀವೆಲ್ಲಿದ್ರೂ ಕೂಡ ಆತನು ನಿಮ್ಮನ್ನು ನೋಡುವ ಆತನಾಗಿದ್ದಾನೆ, ನಿಮ್ಮನ್ನು ಹೋರುವ ಆತನಾಗಿದ್ದಾನೆ, ನಿಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ. ಅದಕ್ಕೆ ದೇವರನ್ನು ಆರಾಧಿಸುವುದನ್ನು ಕಲಿತುಕೊಳ್ಳಿರಿ. ಆತನ ನಾಮಗಳನ್ನು ಸ್ಮರಿಸುವಾಗ ಆತನ ಶ್ರೇಷ್ಠತೆಯಲ್ಲ ಕೇವಲ ಒಂದು ಮಾತಿನಲ್ಲಿ ನಾವು ಹೇಳಲಿಕ್ಕಾಗಲ್ಲ ಪ್ರಿಯರೇ. ಆತನಿಗೆ ಎಷ್ಟೋ ಬಿರುದುಗಳಿವೆ, ಎಷ್ಟೋ ನಾಮಗಳಿವೆ, ಎಷ್ಟೋ ವಿಧವಾದಂತಹ ಒಂದು ಪ್ರತ್ಯೇಕತೆಗಳಿವೆ. ಸೃಷ್ಟಿಸಿದ ಆತನು ಆತನೇ, ರೆಸ್ಟೋರೇಷನ್ ಮಾಡುವ ಆತನು ಆತನೇ, ವಾಸಿ ಮಾಡುವ ಆತನು ಆತನೇ, ಸಹಾಯ ಮಾಡುವ ಆತನು ಆತನೇ, ನಡೆಸುವ ಆತನು ಆತನೇ, ಇರುವಾತನು ಎಂದೆಂದಿಗೂ ಇರುವವನು ನಮ್ಮ ಯೇಸು ಆಗಿದ್ದಾರೆ. ಅಲ್ಫಾ ನಾನೇ, ಒಮೇಗಾ ನಾನೇ ಅಂದಿದ್ದಾರೆ ನಮ್ಮ ಕರ್ತನಾದ ಯೇಸು. ಆತನಲ್ಲಿಯೇ ಪ್ರತಿಯೊಬ್ಬರೂ ನಾವು ಆತನಲ್ಲಿಯೇ ನೆಲೆಗೊಂಡವರಾಗಿದ್ದೇವೆ. ಆತನ ಚಿತ್ತವಿಲ್ಲದೆ ಯಾವುದೇ ಮಾನವ ಎಲ್ಲಿಯೂ ಹುಟ್ಟಲಿಲ್ಲ, ಸಾಯಲೂ ಇಲ್ಲ. ಜೀವ ಮರಣಗಳು ನಮ್ಮ ದೇವರ ವಶದಲ್ಲಿವೆ. ಮರಣದಿಂದ ತಪ್ಪಿಸುವುದು ಆತನ ವಶದಲ್ಲಿದೆ. ಅದೇ ರೀತಿಯಾಗಿ ನಮ್ಮ ಕಾಲಗತಿಗಳೆಲ್ಲ ಆತನ ಕೈಯಲ್ಲಿವೆ. ನಮ್ಮ ಕ್ಯಾಲೆಂಡರ್ಗಳು, ದಿನಗಳು ಬೇರೆ ರೀತಿಯಾಗಿವೆ. ಆತನ ದೃಷ್ಟಿಯಲ್ಲಿ 1000 ವರ್ಷಗಳು ಒಂದು ದಿನದಂತೆಯೂ, ಒಂದು ದಿನವು 1000 ದಿನಗಳಂತಿದೆ. ಒಂದು ವೇಳೆ ಇಲ್ಲಿ ಒಂದು ದಿನ ಅಂತ ಬರೆದಿರುವಾಗ ಮೇ ಬಿ 1000 ವರ್ಷಗಳು ಹಿಡಿದಿವೆಯೇನೋ, ನಮಗೇನು ಗೊತ್ತು, ನಮಗೇನು ಗಡಿಯಾರ ಇರಲಿಲ್ವಲ್ಲ. ಅದು ಆತನ ದೃಷ್ಟಿ. ಈಗ ಬೇಗನೆ ಬರ್ತೇನೆಂದು ಹೇಳಿರುವ ಯೇಸು ಬರಲಿಕ್ಕಿದ್ದಾರೆ. ಬಹಳಷ್ಟು ಜನ ಹೇಳ್ತಾರೆ 2025 ವರ್ಷಗಳು ಕಳೆದು ಹೋದವು, ಎಲ್ಲಿದ್ದಾರೆ ಯೇಸು, ಬೇಗನೆ ಬರ್ತೇನೆಂದು ಹೇಳಿದಾರಲ್ಲವೇ, ಬರಲಿಲ್ವಲ್ಲ ಅನ್ನುತ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ತಡ ಮಾಡುತ್ತಿದ್ದಾನೆಂದು ಕೆಲವರು ಆಲೋಚಿಸುವಂತೆ ಆತನು ತಡ ಮಾಡುವ ಆತನಲ್ಲ. 1000 ವರ್ಷಗಳು ಆತನ ದೃಷ್ಟಿಗೆ ಒಂದು ದಿನದಂತೆಯೂ, ಒಂದು ದಿನವು ಆತನ ದೃಷ್ಟಿಗೆ 1000 ವರ್ಷಗಳಂತೆಯೂ ಇದೆ. ಅಂದರೆ 2000 ವರ್ಷ ಅಂದರೆ 2 ದಿನಗಳಾದವು ಅಷ್ಟೇ ಆತನ ದೃಷ್ಟಿಯಲ್ಲಿ. 2 ದಿನದಲ್ಲಿ ಬರ್ತೇನೆಂದಿದ್ರೆ ಅದೇನಾದರೂ ತಡವಾಯ್ತೋ? ಎಸ್, ನಮ್ಮ ಯೇಸು ಬರಲಿಕ್ಕಿದ್ದಾರೆ. ನಮಗೋಸ್ಕರ ಮ್ಯಾನ್ಷನ್ಸ್, ಭವನಗಳನ್ನು ಸಿದ್ಧಪಡಿಸಿದ್ದಾರೆ. ನಾನು ಹೋಗಿ ನಿಮಗೋಸ್ಕರ ಬಿಡಾರಗಳನ್ನು ಸಿದ್ಧಮಾಡಿ ನಾನಿರುವ ಸ್ಥಳದಲ್ಲಿ ನೀವು ಇರುವ ಹಾಗೆ ಮತ್ತೆ ತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ ಅಂದಿದ್ದಾರೆ ಸೃಷ್ಟಿಕರ್ತನು. ಸೃಷ್ಟಿಯನ್ನು ಹಾಳು ಮಾಡಿದವನು ಮನುಷ್ಯನು. ಈ ಭೂಮಿ ಆಕಾಶವೆಲ್ಲ ಹಾಳಾಗಿದೆ ಎಂದು ನಮಗೆ ಗೊತ್ತುಂಟಲ್ಲವೋ? ವಾತಾವರಣ ಹಾಳಾಗಿ ಹೋಗಿದೆ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಮತ್ತು ಅನೇಕ ರೀತಿಯಾಗಿ ಭೂಮಿ ನಿಸ್ಸಾರವಾಗಿದೆ. ಮನುಷ್ಯನು ಹಾಳಾಗಿ ಹೋಗಿದ್ದಾನೆ, ಬಲಾತ್ಕಾರದಿಂದ ತುಂಬಿಕೊಂಡಿದ್ದಾನೆ. ಎಷ್ಟು ಭಯಂಕರವಾಗಿ ಮನುಷ್ಯರು ಪ್ರವರ್ತಿಸುತ್ತಿದ್ದಾರೆ ನೋಡಿ. ಕಳೆದ ವರ್ಷದಲ್ಲಿ ಒಂದು ನ್ಯೂಸ್ ನೋಡಿದ್ದೇವಲ್ಲ, ಒಬ್ಬನು ತನ್ನ ಹೆಂಡತಿಯನ್ನು ತುಂಡು ತುಂಡಾಗಿ ಕತ್ತರಿಸಿ ಹೋಗಿ ನೀರಲ್ಲಿ ಎಸೆದು ಬಂದಿದ್ದಾನೆಂದು ಕೇಳಿದ್ದೇವಲ್ಲವೇ? ಎಷ್ಟು ಘೋರ ನೋಡಿ, ಎಷ್ಟು ಭಯಂಕರ ನೋಡಿ. ಅಷ್ಟಕ್ಕೂ ಮಾನವೀಯತೆಯನ್ನೇ ಮರೆಯುತ್ತಿದ್ದಾನೆ. ಅಷ್ಟೊಂದು ಈ ಲೋಕದಲ್ಲಿ ಮನುಷ್ಯರು ಕಠಿಣರಾಗುತ್ತಿದ್ದಾರೆ. ಅದಕ್ಕೆ ಕರ್ತನು, ನಾನುಂಟು ಮಾಡಿರುವ ಭೂಮಿಯನ್ನು, ನಾನುಂಟು ಮಾಡಿರುವ ಮಾನವನನ್ನು, ನಾನುಂಟು ಮಾಡಿರುವ ಸೃಷ್ಟಿಯನ್ನು ಹಾಳು ಮಾಡುತ್ತಿರುವ ಭೂಲೋಕವನ್ನು ಆತನು ನೋಡಿದಾಗ ಬಾಧೆಪಟ್ಟನು ಅಂತ ಇದೆ, ಹೃದಯದಲ್ಲಿ ನೊಂದುಕೊಂಡನು ಅಂತ ಇದೆ. ಯಾಕೆ ಮನುಷ್ಯನನ್ನುಂಟು ಮಾಡಿದೇನು ಎಂದು ನೊಂದುಕೊಂಡನು. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ಬಲಾತ್ಕಾರದಿಂದ ತುಂಬಿಕೊಂಡಿದ್ದಾರೆ ಎಂದು ಆ ನೋಹಾನನ ಕಾಲದಲ್ಲಿ ಹೇಳಿದಂತೆಯೇ ಈ ಅಂತ್ಯಕಾಲದಲ್ಲಿಯೂ ಸಹ ನೋಹಾನನ ಕಾಲದ ಹಾಗೆ ದಿನಗಳಿರುತ್ತವೆ. ಲೋಟನ ಕಾಲದಲ್ಲಿದ್ದಂತೆ ಜನರು ಈ ದಿನ ಇರುತ್ತಾರೆ ಎಂದು ಹೇಳಿದ ಮಾತು ಅಕ್ಷರಶಃ ನೆರವೇರ್ತಿದೆ. ಸೃಷ್ಟಿಯನ್ನು ಹಾಳು ಮಾಡಿಕೊಳ್ಳುತ್ತಿರುವಾಗ, ಸೃಷ್ಟಿಸಲ್ಪಟ್ಟ ಮಾನವನು ತನ್ನನ್ನು ತಾನು ಹಾಳು ಮಾಡಿಕೊಳ್ಳುತ್ತಿರುವಾಗ ಮೌನವಾಗಿರದಂತಹ ಯೇಸು ನಮಗೋಸ್ಕರ ಈ ಲೋಕಕ್ಕೆ ಬಂದು ನೂತನ ಜೀವಿತ ಕೊಡುವುದಕ್ಕಾಗಿ, ನೂತನ ಆಕಾಶವನ್ನು ಭೂಮಿಯನ್ನು ಕೊಡುವುದಕ್ಕಾಗಿ, ಅದನ್ನುಂಟು ಮಾಡುವುದಕ್ಕಾಗಿ ಆತನು ಆಸೆಪಟ್ಟು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ. ಆತನು ಮಾತು ಕೊಟ್ಟಂತೆಯೇ ಪರಲೋಕ ರಾಜ್ಯವನ್ನು ನಮಗೆ ಸಿದ್ಧ ಮಾಡ್ತಾ ಇದ್ದಾನೆ. ಅಲ್ಲಿ ಸೂರ್ಯನೂ ಬೇಕಾಗಿಲ್ಲ, ಚಂದ್ರನೂ ಬೇಕಾಗಿಲ್ಲ. ಆತನೇ ದೀಪವಾಗಿರುತ್ತಾನೆ. ಹಸುವೆ ನೀರಡಿಕೆ ಇಲ್ಲದ ಮಹಿಮೆಯ ಶರೀರ ಹೊಂದಿಕೊಂಡು ಯೇಸುವನ್ನು ನಿರಂತರವೂ ಆರಾಧಿಸುವ ಭಾಗ್ಯವನ್ನು ಹೊಂದಿಕೊಳ್ಳುವಂತಹ ಭಾಗ್ಯವನ್ನು ಕೊಡಲು ನಮ್ಮ ಯೇಸು ರಾಜಾದಿರಾಜನಾಗಿ ತಿರುಗಿ ಬರಲಿಕ್ಕಿದ್ದಾರೆ. ಹಾಗಾದರೆ ನೀವು ಈ ಯೇಸುವನ್ನು ನಿಮ್ಮ ರಾಜನನ್ನಾಗಿ, ನಿಮ್ಮ ರಕ್ಷಕನನ್ನಾಗಿ ಸ್ವೀಕರಿಸಿದ್ದೀರಾ? ಇಲ್ಲವಾದರೆ ಈ ದಿನವೇ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ. ಪ್ರಾರ್ಥನೆ.
ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಲೋಹೀಮ್, ಎಂತಹ ದೊಡ್ಡ ದೇವರು ನೀವಾಗಿದ್ದೀರಿ. ಮಹೋನ್ನತನಾಗಿದ್ದೀರಿ, ಸೃಷ್ಟಿಕರ್ತನಾಗಿದ್ದೀರಿ. ಆದಿಯು ನಾನೇ, ಅಂತ್ಯವು ನಾನೇ ಎಂದು ಹೇಳಿದಾತನಾಗಿದ್ದೀರಿ. ಇರುವಾತನು ಎಂದೆಂದಿಗೂ ಇರುವವನು ನೀವಾಗಿದ್ದೀರಿ. ನಿಮ್ಮನ್ನು ಸ್ತುತಿಸುತ್ತೇವೆ ದೇವರೇ. ನಿಮ್ಮ ಶ್ರೇಷ್ಠತೆ ಎಷ್ಟೇ ವರ್ಣಿಸಿದರೂ ಸಾಲುವುದಿಲ್ಲ. ನಿಮ್ಮ ಪ್ರೀತಿಯನ್ನು, ನಿಮ್ಮ ಕರುಣೆಯನ್ನು, ನಿಮ್ಮ ದಯೆಯನ್ನು, ನಿಮ್ಮ ಶಕ್ತಿಯನ್ನು ನಾವು ಹೇಗೆ ವಿವರಿಸಲು ಸಾಧ್ಯ ದೇವರೇ? ನಮ್ಮ ಬದುಕಿನಲ್ಲಿ ಅವುಗಳನ್ನು ನಾವು ಅನುಭವಿಸಿ ನಿಮ್ಮನ್ನು ಆರಾಧಿಸುವುದಕ್ಕೂ, ನಿಮ್ಮ ವಾಕ್ಯದ ಮೂಲಕ ನೀವು ಬಯಲುಪಡಿಸುತ್ತಿರುವ ಸತ್ಯಗಳನ್ನು ನಾವು ಜೀರ್ಣಿಸಿಕೊಂಡು ನಂಬಿಕೆಯಿಂದ ನಿಮ್ಮನ್ನು ನಮ್ಮ ಹೃದಯದಲ್ಲಿ ಸೇರಿಸಿಕೊಳ್ಳುವುದಕ್ಕೂ, ಬೇಗನೆ ಬರಲಿಕ್ಕಿರುವ ನಿಮ್ಮ ರಾಜ್ಯಕ್ಕಾಗಿ ಸಿದ್ಧರಾಗಲು ಈಗೋ ನಿಮ್ಮ ನಾಮದಲ್ಲಿ ನಂಬಿಕೆ ಇಡುವಂತಹ ನಿಮ್ಮ ಮಕ್ಕಳಿಗೆಲ್ಲ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ನಮಗೆ ವಾಟ್ಸಪ್ ಕಳಿಸಿರಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇವೆ. ನೀವು ಕೂಡ ಅನುದಿನವೂ ಪ್ರಾರ್ಥನೆ ಮಾಡುವಂಥವರಾಗಿರಿ. ಅವಾಗಲೇ ತಪ್ಪದೆ ದೇವರು ಉತ್ತರ ಕೊಡ್ತಾರೆ. ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆತನು ನಮ್ಮನ್ನು ಸೃಷ್ಟಿಸಿದಾತನು, ನಮಗೋಸ್ಕರ ರಕ್ತ ಸುರಿಸಿ ನಮ್ಮನ್ನು ವಿಮೋಚಿಸಿದಾತನೇ ನಮ್ಮ ಕರ್ತನಾದ ಯೇಸು ಆಗಿದ್ದಾರೆ. ನನಗೆ ಮೊರೆಯಿಡಿರಿ, ಸದುತ್ತರ ಕೊಡುತ್ತೇನೆಂದು ಹೇಳಿದ್ದಾರೆ. ದೊಡ್ಡ ದೇವರಾಗಿರುವ ಕರ್ತನಲ್ಲಿ ನಿಮ್ಮ ಪ್ರತಿ ಅವಶ್ಯಕತೆ ತೀರಿಸಲ್ಪಡುತ್ತದೆ ಎಂದು ನಂಬಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.